ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ವಾಸಕ್ಕೆ ಸಂಬಂಧಪಟ್ಟಂತೆ ಓರ್ವ ಪ್ರಭಾವಿ ಶಾಸಕ ದರ್ಶನ್ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಶಾಸಕರೊಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ. ದರ್ಶನ್ ಆಪ್ತ ಬೆಂಗಳೂರು ಭಾಗದ ಶಾಸಕರೊಬ್ಬರು ಭೇಟಿಗೆ ಮುಂದಾಗಿದ್ದಾರೆ. ಸಂಜೆ ನಂತರ ಅವಕಾಶ ಇಲ್ಲದಿದ್ದರೂ ಕೂಡ ಭೇಟಿಗೆ ಮುಂದಾಗಿದ್ದಾರೆ. ಪೊಲೀಸರು ಮತ್ತು ಜೈಲಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಭೇಟಿ ಮಾಡೋದಕ್ಕೆ ಇದೇ ಶಾಸಕರ ಗೊತ್ತಿಲ್ಲ, ಈ ಹಿಂದೆ ಕೂಡ ಇವ್ರನ್ನ ಕಾಪಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಓರ್ವ ಶಾಸಕರು ಅಂತಕ್ಕಂಥದ್ದು. ಕೊಲೆ ಕೇಸ್ನಲ್ಲಿ ಇವ್ರ ಹೆಸರು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅಂತ ಇವರೇನೋ ಅವರ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ಗೆ ಆಪ್ತರು ಶಾಸಕರೊಬ್ಬರು ದರ್ಶನ್ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ನಡುವೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಭೇಟಿಗೆ ಬರ್ತಾ ಇದ್ದಾರೆ. ಆಪ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ನಟರು ಹಾಗೂ ಆಪ್ತರಿಂದ ದರ್ಶನ್ ಭೇಟಿಗೆ ಪ್ರಯತ್ನ ನಡೀತಾ ಇದೆ. ಆದರೆ ಕುಟುಂಬ ಹೊರತುಪಡಿಸಿ ಬೇರೆಯವರ ಭೇಟಿಗೆ ದರ್ಶನ್ನೇ ನಿರಾಕರಿಸ್ತಾ ಇದ್ದಾರೆ. ಕುಟುಂಬದವರನ್ನು ಹೊರತುಪಡಿಸಿ ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರೂ ಬೇಡ ಅಂತ, ಯಾರನ್ನೂ ಭೇಟಿಗೆ ಬಿಡುವುದು ಬೇಡ ಅಂತ ದರ್ಶನ್ನೇ ಹೇಳ್ಕೊಂಡಿದ್ದಾರೆ. ಚಿತ್ರರಂಗದವರು ಬರ್ತಾರೆ ಅಥವಾ ಅಭಿಮಾನಿಗಳು ಬರ್ತಾರೆ, ಅವ್ರು ಯಾರನ್ನೂ ನಾನು ಮೀಟ್ ಮಾಡಲ್ಲ, ನಾನು ಭೇಟಿ ಮಾಡಲ್ಲ ಅಂತ ಹೇಳಿದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮೊದಲನೇದಾಗಿ ಮುರಳೀಧರ್, ಈಗ ಯಾರೋ ಪ್ರಭಾವಿ ಶಾಸಕರು ದರ್ಶನ್ ಭೇಟಿಗೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು, ಅವರು ಭೇಟಿ ಆದ್ರಾ ಇಲ್ವಾ ಅಂತ, ಜೊತೆಗೆ ದರ್ಶನ್ನೇ ಬೇಡ ಅಂತಂದಮೇಲೆ ಇವರು ಬೇರೆಯವ್ರನ್ನ ಅಲೋ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅಲ್ವಾ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ಕಳೆದ 2 ದಿನಗಳಿಂದನೂ ಕೂಡ ಸಾಕಷ್ಟು ಜನ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇ ದಿನ ವಿನೋದ್ ಪ್ರಭಾಕರ್ ಒಂದಷ್ಟು ಪ್ರಯತ್ನಗಳನ್ನು ಮಾಡಿ ಅವರೇ ಹೇಳಿದಂಥದ್ದು ಒಳಗಡೆ ಹೋಗಿ ನಾನು ಭೇಟಿಯನ್ನು ಮಾಡ್ಕೊಂಡು ಬಂದೆ ಅಂತೇಳಿ. ಆದರೆ ಅವತ್ತು ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾಕೆಂದರೆ ದರ್ಶನ್ ಅವರೇ ಅದನ್ನು ಸಂಪೂರ್ಣವಾಗಿ ನಿರಾಕರಣೆಯನ್ನು ಮಾಡಿರೋದು. ಅವರನ್ನು ಭೇಟಿ ಮಾಡಲಿಕ್ಕೆ ಯಾರು ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು, ಅಂದರೆ ಅವರ ಪತ್ನಿ ಮತ್ತು ಅವರ ಮಗ ಏನಿದ್ರು, ಅವರಿಬ್ಬರು ಮಾತ್ರ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಜೈಲಿನ ಸಿಬ್ಬಂದಿಗಳು. ಜೊತೆಗೆ ಅವರು ಕೂಡ ಅವ್ರಿಗೆ ಮಾತ್ರ ಅಲೋನ ಮಾಡಿರೋಂಥದ್ದು, ಬೇರೆ ಯಾರು ಬಂದರೂ ಕೂಡ ಅಲೋನ ಮಾಡಬೇಡಿ ಅಂತೇಳಿ ಒಂದು ನಿರಾಕರಣೆಯನ್ನು ಕೂಡ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಬ್ಬರು ಶಾಸಕರು, ಬೆಂಗಳೂರಿನ ಭಾಗದ ಶಾಸಕರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಅವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿ ಮಾಡಿ ಅವ್ರಿಗೊಂದಷ್ಟು ಸಮಾಧಾನವನ್ನು ಮಾಡೋ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಜೈಲಿನ ಸಿಬ್ಬಂದಿ ಏನಿದ್ರು, ಅವರು ನಿಮಗೆ ಯಾವುದೇ ರೀತಿಯ ಪಾಸನ್ನು ಕೂಡ ಇಶ್ಯೂವನ್ನು ಮಾಡಿಲ್ಲ. ಯಾಕೆಂದರೆ ನಿನ್ನೆ ಸಂಜೆ 5 ಗಂಟೆ ನಂತರ ಯಾವುದೇ ಒಬ್ಬ ಆರೋಪಿಯನ್ನ, ವಿಚಾರಣೆ ದಿನ ಕೈದಿಯನ್ನ ಭೇಟಿ ಮಾಡುವಂಥದ್ದಾಗಲಿ, ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ಯಾವುದಕ್ಕೂ ಕೂಡ ಅವಕಾಶಗಳು ಇಲ್ಲ. ಆದರೆ ಇವರು ಪ್ರಯತ್ನಗಳನ್ನು ಮಾಡಿ ನೆನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ತೆರಳಿದ್ದಾರೆ. ಜೊತೆಗೆ ದರ್ಶನ್ ಕೂಡ ಅದಕ್ಕೆ ನಿರಾಕರಣೆಯನ್ನು ಮಾಡಿರುವಂಥದ್ದು. ಯಾರೇ ಬಂದರೂ ಕೂಡ ಕುಟುಂಬದವರನ್ನು ಹೊರತುಪಡಿಸಿ ಯಾರನ್ನು ಕೂಡ ಭೇಟಿ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದ್ಸರ್ತಿ ದರ್ಶನ್ನೇ ಬೇಡ ಅಂದಮೇಲೆ ಬೇರೆಯವರು ಯಾರೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಕೊಡೋ ಅವಶ್ಯಕತೆ ಇಲ್ಲ, ಅವಕಾಶ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅದು ಯಾರು ಜೈಲಿನಲ್ಲಿ ಖೈದಿಯಾಗಿರ್ತಾರೋ ಅವರಿಷ್ಟ ಯಾರನ್ನು ಭೇಟಿ ಮಾಡಬೇಕು ಅಂತ.